ತಾಯಿ ಹಾಲಿಗಿಂತೂ ಕೂಡ ಶ್ರೇಷ್ಠವಾದಂತಹ ಹಾಲು ಹಳ್ಳಿಕಾರದ ಹಸುವಿನ ಹಾಲು. ಈ ಚುಂಚನಕಟ್ಟೆ ಜಾತ್ರೆ ಒಳಗೆ ಒಳ್ಳೆ ಉತ್ತಮವಾದ ರಾಸುಗಳನ್ನ ಹಳ್ಳಿಕಾರ ತಳಿಗಳನ್ನ ನೋಡ್ಬೋದು. ಹತ್ತು ವರ್ಷಗಳ ಹಿಂದೆ ಹಳ್ಳಿಕಾರ ಅನ್ನೋದು ಸಂತತಿ ನಾಶವಾಯ್ತು. ಈ ಜಾಗದಲ್ಲಿ ನಾವು ಬದುಕಿರೋದೇ ನಮ್ಮ ಸೌಭಾಗ್ಯ. ಮೈನ್ ಆಗಿ ಬಂದಿರ್ತೀವಿ ಈಗ ದನಗಳ ಜಾತ್ರೆಗೆ ಬಂದಿ ದನಗಳು ಓರಿಗಳು ಎಲ್ಲ ಏನ್ ರೇಟು ಏನ್ ನಡೀತಿದಾವೆ ಅವನ್ನೆಲ್ಲಾನು ಕೂಡ ತೋರಿಸ್ತೀನಿ. ಇವು ಓರಿಗಳು ಮಳೆ ಬೆಳೆ ಅಂತ ಇವು ನಡೀತಿದೆ ಈಗ ಈ ಸಲ ಜಾತ್ರೆ. ಈ ಸಲ ರೈತರು ಬಹಳ ಖುಷಿಯಿಂದ ಸುಗ್ಗಿ ಕಾಲದಲ್ಲಿ ಶ್ರೀರಾಮ ಜಾತ್ರೆ ನಡೀತದೆ. ಅದರಿಂದ ಎಲ್ಲಾ ತಾಲೂಕಿನ ಎಲ್ಲಾ ಜಿಲ್ಲೆಗಳ ಭಾಗದ ರೈತರು ಬಂದು ಇಲ್ಲಿ ಬಹಳ ಹರ್ಷದಿಂದ ಒಳ್ಳೆ ಜಾತಿ ಹಳಿಕಾರು ಜಾತಿಯ ಎತ್ತುಗಳನ್ನ ಕೊಂಡ್ಕೊಡ್ತಾ ಇದ್ದಾರೆ. ವ್ಯಾಪಾರ ಈ ಸಲ ಬಹಳ ಭರಾಟೆಯಿಂದ ನಡೀತಾರೆ. ನೀವ್ ಎಷ್ಟು ಜೊತೆ ಎತ್ಕಟ್ಟಿದ್ದೀರಾ ಇವಾಗ? ನಾವು ಈಗ ಇಲ್ಲಿ 4 ಜೊತೆ ಎತ್ತಿದ್ದು, ಈಗ 3 ಜೊತೆ ಎತ್ಗಳನ್ನ ಆಲ್ರೆಡಿ ಕೊಟ್ಟಾಗದೆ. ಎಷ್ಟಕ್ಕೆ ಮಾರಾಕದೆ? ಒಂದ್ ಜೊತೆ 4.25 ತುರುವೇಕೆರೆಗೆ ಪ್ರಕಾಶನ ಅಂತ ಅವ್ರಿಗಾದು. ಇನ್ನೊಂದ್ ಜೊತೆ ಕಳ್ಳಿಕೊಪ್ಲು ಆನಂದ್ ಅಂತ ಅವ್ರಿಗೆ 1.35 ಕಾದು. ಇನ್ನೊಂದ್ ಜೊತೆ 2.75 ಕಾದು ಕಾವೇರಿಪುರ ತಲಕಾಡು, ಅದ್ರ ಪಕ್ಕ ಕಾವೇರಿಪುರ ಅಲ್ಲಿಗಾದು. ಇವಾಗ ಪರವಾಗಿರೋ ವ್ಯಾಪಾರ ಸಂತೋಷ ಆಗಿದೆ, ಎಲ್ರಿಗೂ ಸಂತೋಷ ಆಗುತ್ತೆ. ಎಷ್ಟೊತ್ತೆ ಇದೆ ಇನ್ನು 2 ಜೊತೆ ಒಂದ್ ಒಂಟಿ ಇದೆ. ಒಂದ್ ಒಂಟಿ ಇದೆ. ಏನ್ ವ್ಯಾಪಾರ ಹೇಳ್ತಿದ್ದೀರಾ? ಇದಕ್ಕೆ 4.5 ಲಕ್ಷ ಹೇಳ್ತಾ ಇದೀವಿ. 4 ಲಕ್ಷ. ಇದು ಮಳೆ ಇದೆ ಬೆಳೆ? ಮಳೆ ಬೆಳೆ ಅಂತ ಹೆಸರು ಕಟ್ಟಿದ್ದೀರಾ. ನಮ್ ರೈತಾಪಿ ವರ್ಗಕ್ಕೆ ಮಳೆ ಬೆಳೆನೇ ಆಧಾರ, ಅದೇ ಜೀವನಾಧಾರ, ಅದೇ ಬೆನ್ನೆಲುಬು. ಹೌದೌದು, ಮಳೆ ಬೆಳೆ ಇದ್ರೇನೆ ನಾವಾಗ್ಲಿ ಬಸವಣ್ಣದವರಾಗ್ಲಿ ಎಲ್ಲರೂ ಕೂಡ ಮಳೆ ಬೆಳೆ ಇದ್ರೇನೆ. ಮಳೆ ಹೂಯಿದ್ರೆ ಬೆಳೆ ಬರ್ತದೆ, ಆ ಬೆಳೆನ ಆ ಗೋಪ್ರಾಣಿ ತಿನ್ನುತ್ತೆ. ಆ ಗೋಪ್ರಾಣಿ ತಿಂದು ಹೆಚ್ಚಾಗಿರುವಂತ ನಾವು ಮನುಷ್ಯರಾಗಿ ನಾವು ತಿಂತೀವಿ. ಹೌದೌದು, ಅದ್ರ ದಸೆಯಿಂದ ಮಳೆ ಬೆಳೆ ಅಂತ ಹೆಸರಿಟ್ಟಿದ್ದೀವಿ. ಮತ್ತೆ ಇನ್ನ ಹೊಸದಾಗಿ ಏನಾರು ಮಾಡೋರ್ಗೆ ಏನಾರು ನಿಮ್ ಕಡೆಯಿಂದ ಏನಾರು ಈಗಿನ ಯುವಕರಿಗೆ ಹಳ್ಳಿಕಾರ ಅನ್ನೋದನ್ನ ಉಳಿಸ್ಬೇಕು. ಅದೇ ಇವಾಗ ಹಳ್ಳಿಕಾರ ಅನ್ನೋದು ತುಂಬಾನೇ ಅಂದ್ರೆ ಹೆಸರುವಾಸಿ ಆಗ್ತಿದೆ. ಹೌದು, ಅಂದ್ರೆ ಮೊದ್ಲಿಗಿಂತ ಇವಾಗ ಸ್ವಲ್ಪ ಸ್ವಲ್ಪ ಈಗ ಒಂದು 10 ವರ್ಷಗಳ ಹಿಂದೆ ಹಳ್ಳಿಕಾರ ಅನ್ನೋದು ಸಂತತಿ ನಾಶವಾಯ್ತಾಯ್ತು. ಹೌದು, ಆವಾಗ ಒಂದು ಅಭಿಯಾನ ಪ್ರಾರಂಭ ಆಯ್ತು. ಯಾರೋ ನಿಮ್ಮಂತ ಮೀಡಿಯಾದ ಮುಖಾಂತರ, ಚಾನೆಲ್ಗಳ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ, ಯೂಟ್ಯೂಬ್ ಗಳ ಮುಖಾಂತರ ಈ ಹಳ್ಳಿಕಾರ ತಳಿಯನ್ನ ರಕ್ಷಣೆ ಮಾಡಿ ಅಂತ ನಿಮ್ಮಲ್ಲಿ ಒಂದು ಅಭಿಯಾನ ಕೂಗು ಅನ್ನೋದನ್ನ ಕೂಗ್ಸಿದ್ರಿ. ಅದ್ರ ಕೂಗಿನ ಪ್ರಕಾರ ಇವತ್ತು ಈ ಚುಂಚನಕಟ್ಟೆ ಜಾತ್ರೆ ಒಳಗೆ ಒಳ್ಳೆ ಉತ್ತಮವಾದ ರಾಸುಗಳನ್ನ ಹಳ್ಳಿಕಾರ ತಳಿಗಳನ್ನ ನೋಡ್ಬೋದು, ಒಳ್ಳೆ ಗೋಪ್ರಾಣಿಗಳನ್ನ ನೋಡ್ಬೋದು, ಒಳ್ಳೆ ಸಂತತಿಯನ್ನ ನಾವು ನೋಡ್ಬೋದು. ಹೌದು, ಅಂದ್ರೆ ಈಗ ಸುತ್ತಮುತ್ತ ಅದಕ್ಕೆಲ್ಲ ಈ ಚುಂಚನಕಟ್ಟೆ ಜಾತ್ರೆ ಅಂದ್ರೆ ತುಂಬಾನೇ ಫೇಮಸ್ ಇಲ್ಲಿ. ಹೌದು, ಈಗ ಆಲ್ಮೋಸ್ಟ್ ಈಗ ನಮ್ಮ ಈ ಕರ್ನಾಟಕ ಫೇಮಸ್. ಜೊತೆಗೆ ಶ್ರೀರಾಮ ನಡೆದಾಡಿರುವಂತ ಜಾಗ, ಸೀತೆ, ರಾಮ, ಲಕ್ಷ್ಮಣ 3 ಜನ ಬಂದಿರ್ತಕ್ಕಂಥದ್ದು. ಇದು ಪರಂಪರೆಯಿಂದ ಇತಿಹಾಸವನ್ನು ಹೊಂದಿರತಕ್ಕಂತ ಒಂದು ಜಾಗ. ಈ ಜಾಗದಲ್ಲಿ ನಾವು ಬದುಕಿರೋದೇ ನಮ್ಮ ಸೌಭಾಗ್ಯ. ಇನ್ನೇನ್ ಬೇಕಾಯ್ತು ಹೇಳಿ? ಅದನ್ನೇ ಕೇಳಿ. ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಚುಂಚನಕಟ್ಟೆ ಜಾತ್ರೆಯಲ್ಲಿ ಈಗ ಹಳ್ಳಿಕಾರ ತಳಿನೇ ಜಾಸ್ತಿ ಬರುವಂತದ್ದು. ಯಾತಕ್ಕೆ ಹಳ್ಳಿಕಾರ ಅಂತ ಹೇಳಿದ್ರೆ ಇದು ಒಂದು ಪರಂಪರೆಯನ್ನು ಉಳಿಸ್ಕೊಂಡ್ ಬಂದಿರತಕ್ಕಂತ ಒಂದು ಪ್ರತ್ಯೇಕವಾದಂತ ವರ್ಗ ಅಥವಾ ಜಾತಿ. ಇದು ಒಂದು ಆಯುರ್ವೇದಿಕ್ ಇದ್ರ ಹಸು. ಈ ತಳಿಯ ಒಂದು ಹಸುವಿನಿಂದ ಬರ್ತಕ್ಕಂತ ಹಾಲು ಒಂದು ಆಯುರ್ವೇದಿಕಕ್ಕೆ ಭಾರಿ ಉತ್ತಮವಾದಂತಹದ್ದು ಮತ್ತು ಹುಟ್ಟಿದಂತ ಮಕ್ಕಳಿಗೆ ಪೌಷ್ಟಿಕಾಂಶವಾಗಿ ತಾಯಿ ಹಾಲಿಗಿಂತೂ ಕೂಡ ಶ್ರೇಷ್ಠವಾದಂತಹ ಹಾಲು ಹಳ್ಳಿಕಾರದ ಹಸುವಿನ ಹಾಲು. ಹೌದು, ಆದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ, ಈಗ ಏನಾಗಿದೆ ಅಂದ್ರೆ ನಾವು ಎಲ್ಲಾ ವರ್ಗದ ಜಾತಿಯ ದನಗಳನ್ನು ಸಾಕ್ತಿವಿ. ಜರ್ಸಿ ಇರ್ಬೋದು, HF ಇರ್ಬೋದು. ಆ ತಳಿಗಿಂತ ಅತಿ ಉತ್ತಮವಾದಂತಹ ಆ ಜಾತಿ ಅಂತ ಹೇಳಿದ್ರೆ ಹಳ್ಳಿಕಾರ ಜಾತಿ. ಇದು ಭಾರಿ ಇತ್ತೀಚಿನ ದಿನಗಳಲ್ಲಿ ಘಾಟಿ ಆಗ್ಬೋದು, ಮುಡುಕ್ತರೆ ಆಗಿರ್ಬೋದು, ಹೇಮಗಿರಿ ಆಗ್ಬೋದು, ಬಲ್ಲೇನ್ ಬೆಟ್ಟದ ಜಾತ್ರೆ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ ಜಾತಿ ಹೆಚ್ಚೇತವಾಗಿ ಬೆಳೀತಾ ಇದೆ. ಯುವ ಪೀಳಿಗೆಗೆ ಏನ್ ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ನಾನು ಯುವ ಪೀಳಿಗೆ ಇನ್ನು ಮುಂದೆ ಸಾಕುವಂತಹ ತಳಿಯನ್ನು ಹೆಚ್ಚಾಗಿ ಹಳ್ಳಿಕಾರ ದನಗಳನ್ನು ಸಾಕಿ ಪೌಷ್ಟಿಕವಾಗಿ ಆರೋಗ್ಯವಂತರಿಗೆ
ಆರೋಗ್ಯದಾತರಾಗಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ತಕ್ಕಂಥದ್ದು. ಅದೇ ಇವಾಗ ಆಲ್ಮೋಸ್ಟ್ ಜನ ಎಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಮೊದ್ಲಾದ್ರೆ ಮನೆಗೆ ಒಂದೊಂದು ಜೊತೆ ಎತ್ಕೊಂಡಿರ್ತಿದ್ವು. ಇವಾಗ ಊರಲ್ಲಿ ಒಂದ್ 2-3 ಜೊತೆ ಎತ್ಕೊಂಡು ನೋಡೋದೇ ಒಂಥರ ಇತ್ತೀಚಿನ ದಿನಗಳಲ್ಲಿ ಒಂದು 2-3 ವರ್ಷದ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆಯಾಗಿ ಕರುಗಳನ್ನ ಮತ್ತೆ ಹೋರಿಗಳನ್ನ ಸಾಕ್ತಕ್ಕಂಥದ್ದು ಹೋಗ್ತಾ ಇದೆ. ಇದು ಬಸವಣ್ಣ, ಇದು ಚಾಲೆಂಜ್ ಆಗಿ ಯಾರು ಮಾಡಲ್ಲ, ಇದು ನಮ್ಮ ಪದ್ಧತಿ. ಆ ಪದ್ಧತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ನಾನು ಕೂಡ ನಿವೃತ್ತ ಒಬ್ಬ ಉಪಾಧ್ಯಾಯ, ನಿವೃತ್ತ ಉಪನ್ಯಾಸಕ. ಓಕೆ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸ್ವಲ್ಪ ಯುವ ಪೀಳಿಗೆಗೆ ಈ ರೀತಿ ಎಲ್ಲ ಒಂದು ಸ್ವಚ್ಛ 17 ಅಂತ ಯೂಟ್ಯೂಬ್ ಚಾನಲ್ ಫೋಟೋ ತಗೊಳ್ಳಿ, ಅಲ್ಲಿ ಬನ್ನಿ, ಅದನ್ನೆಲ್ಲ ಫೋಕಸ್ ಮಾಡ್ಬೇಕು. ಆಮೇಲೆ ಇಡೀ ರಾಜ್ಯಾದ್ಯಂತ ನೀವು ಫೋಕಸ್ ಮಾಡಿದ್ರೆ ಈ ತಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಿದಂಗಾಗುತ್ತೆ. ನಿಜ. ನಮ್ಮ ಚುಂಚನಕಟ್ಟೆ ಹೋಬಳಿಯಲ್ಲಿ ಸಾಲಿಗ್ರಾಮ ನೂತನವಾಗಿರ್ತಕ್ಕಂಥ ತಾಲೂಕಾಗಿರೋದ್ರಿಂದ ಇಲ್ಲಿ ಚುಂಚನಕಟ್ಟೆ ಹೋಬಳಿಯಲ್ಲಿ ಬಹಳ ಹೋರಿಗಳನ್ನ ಈ ಗುಡ್ಡಪ್ಪನವರು ಚೆನ್ನಾಗಿ ಸಾಕ್ತಾರೆ. ಅವರು ನಮ್ಮ ಪುಟ್ಟರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಮಡದಿ, ಅವರು ಇವ್ರ ಕುಟುಂಬ, ನಮ್ಮ ಕುಟುಂಬ ಇತ್ತೀಚಿನ ಇವರು ನೋಡಿ ನಾವು ಕೂಡ ಕಲಿತು ನಾವು ನಿವೃತ್ತರಾಗಿ ನಾವು ಕೂಡ ಈ ಒಂದು ಪಾಲಿಗೆ ಮಾಡ್ತೀವಿ. ಅಂದ್ರೆ ಇಲ್ಲಿಗೆ ಎಷ್ಟು ವರ್ಷದಿಂದ ನೀವು ಬರ್ತಿದ್ದೀರಾ? ನಾವು ಇಲ್ಲಿಗೆ ಆಲೇ ಸುಮಾರು ಒಂದು 15 ವರ್ಷದಿಂದ ಬರ್ತಿದ್ದೀವಿ. 15 ವರ್ಷದಿಂದ ಇಲ್ಲ ತಾತ ತಂದೆ ಕಾಲದಿಂದಲೂ ಬಂದವ್ರೆ ಚುಂಚನಕಟ್ಟೆ ಜಾತ್ರೆ ಮಾಡ್ತಾರೆ. ಅಂದ್ರೆ ನೀವು ಬರ್ತಿರೋದು? ನಾವು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ ಓಕೆ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಆಯ್ತು. ಹಳ್ಳಿ ಕಾರುಗಳ ನೋಡ್ತಿರ್ಬೋದು. ಇಲ್ಲಿ ಚುಂಚನಕಟ್ಟೆ ಜಾತ್ರೆ ಅಂದ್ರೆ ಹಳ್ಳಿ ಕಾರು ಅಂದ್ರೆ ಚುಂಚನಕಟ್ಟೆ ಜಾತ್ರೆ. ಸೊ ಎಲ್ಲಿ ನೋಡಿದ್ರು ಬರೀ ಹಳ್ಳಿ ಕಾರ ಜಾತ್ರೆ ತುಂಬಾ ತುಂಬೋಗಿದೆ, ಸಕ್ಕತ್ತಾಗಿದ್ದಾವೆ. ಈ ಟೈಮಲ್ಲಿ ಮಾತ್ರ ಚುಂಚನಕಟ್ಟೆಗೆ ಬಂದು ನಿಮ್ಗೆ ಬೇಕಾದಂತ ಎತ್ತುಗಳನ್ನ ತಗೊಂಡು ಹೋಗ್ಬೋದು. ಸೊ ತುಂಬಾ ಅಂದ್ರೆ ಉತ್ತರ ಕರ್ನಾಟಕ ಸೈಡಿಂದನೂ ಕೂಡ ಬರ್ತಾರೆ ಜನಗಳು. ಅವ್ರಿಗೆ ಬೇಕಾದಂತ ಇಷ್ಟವಾದಂತ ಎತ್ತುಗಳನ್ನ ತಗೊಂಡು ಹೋಗ್ತಾರೆ. ಇದಾಗಿತ್ತು ದನಗಳ ಜಾತ್ರೆದ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದೇ ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಆ ವಿಡಿಯೋನ ನೋಡಿ ಲಾಸ್ಟ್ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಇದೇ ರೀತಿ ಬೆಳೆಸಿ ಅಂತ ಹೇಳ್ತಾ ಈಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಫ್ರೆಂಡ್ಸ್, ಬೈ.